ಮತ್ತೆ ಒನ್ ಮೋರ್ ಅನ್ಬೇಕು. ನಮಸ್ಕಾರ. ಇವತ್ತು ನಿಮಗೆ ಒಂದು ಜ್ಯೂಸ್ ಸೆಂಟರ್ ನೋಡ್ತೀನಿ. ಸುಮಾರು ವರ್ಷಗಳಿಂದ ಇದೆ. ಶಾರದಾ ಟಾಕೀಸ್ ಮುಂಭಾಗದ ರಸ್ತೆ, ದೊಡ್ಡಪೇಟೆ ರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ಸಿಗತ್ತೆ. ಕೋಲಾರದ ಶಾರದಾ ಟಾಕೀಸ್ ಮುಂಭಾಗ ದೊಡ್ಡಪೇಟೆ ರಸ್ತೆ. ಹಿಂಗೆ ಮುಂದೆ ಹೋಗ್ತಾ ಇದ್ರೆ ವೀಕ್ಷಕರೇ ನಮಸ್ಕಾರ. ಈಗ ಸುಮಾರು 10:45 ಆಗಿದೆ. ನಾನು ಹಿಂಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದಾಗ ಏನಾದರೂ ತಿನ್ಬೇಕನ್ನಿಸ್ತು. ಹಿಂಗೆ ಮುಂದೆ ಬಂದು ನೋಡಿದಾಗ ಏನೂ ಇರಲಿಲ್ಲ, ಆ ಕಡೆ ಎಲ್ಲ ಕ್ಲೋಸ್ ಆಗಿತ್ತು. ಹಾಗೆ MG ರೋಡ್ ಕಡೆ ಬಂದಾಗ ಶಾರದಾ ಟಾಕೀಸ್ ಮುಂಭಾಗ ಇರುವಂಥ ಒಂದು ರಸ್ತೆ, ದೊಡ್ಡಪೇಟೆ ರಸ್ತೆ ಅಂತಾರೆ. ಈ ಕಡೆ ಬಂದಾಗ ಇಲ್ಲೊಂದು ಜ್ಯೂಸ್ ಸೆಂಟ್ರ್ ಕಾಣಿಸುತ್ತೆ, ಓಂ ಗಣೇಶ್ ಫ್ರೂಟ್ ಸೆಂಟರ್ ಅಂತ. ಇದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಡಾಗ ನನಗೆ ಗೊತ್ತಾಗಿದೆ ಅಂದರೆ ಸುಮಾರು 8 ವರ್ಷಗಳಿಂದ ಇರುತ್ತೆ ಈ ಅಂಗಡಿ. ಇದರ ಒಂದು ಮಾಲೀಕರು ಪ್ರವೀಣ್ ಅಂತ. ಇವರು IT ಕೋರ್ಸನ್ನು ಮುಗಿಸಿರ್ತಾರೆ. ಜೊತೆಗೆ ಕೆಲವು ಕಡೆ ಕೆಲಸಕ್ಕೂ ಹೋಗಿ ಅಲ್ಲಿ ಅವ್ರ ಹತ್ರ ಅವ್ರ ಟಾರ್ಚರ್ ತಡಿಲಾರ್ದೆ ಇವರೇ ಸ್ವಂತ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇದರ ಸಲುವಾಗಿ ಇವತ್ತಿನ ದಿನ ಇವರು ಒಂದು ಈ ಮಟ್ಟಿಗಿದ್ದಾರೆ ಅಂದರೆ ಈ ಅಂಗಡಿನೇ ಕಾರಣ ಆಗಿರ್ತದೆ. ಹೆಚ್ಚಿನ ಮಾಹಿತಿಗಾಗಿ ಅವರನ್ನೇ ಮಾತಾಡ್ಸೋಣ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ. ಸರ್ ನೀವು ಮೂಲತಃ ಯಾವ ಊರಿನವರು ಸರ್? ಮೂರಂಡಹಳ್ಳಿ ಅಂತ. ಹಳ್ಳಿವರ ಸರ್ ನೀವು? ಹಳ್ಳಿ ಕಡೆಯಿಂದ ಬರುವಂಥದ್ದು. ಸರಿ, ಸುಮಾರು ನೀವು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ ಸರ್ ಇದನ್ನು? 8 ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್. ಈ ಒಂದು ಫೀಲ್ಡ್ಗೆ ಬರಲಿಕ್ಕೆ ಕಾರಣ ಏನು ಸರ್ ನಿಮ್ಗೆ? ಕಮ್ಮಿ ಎಲ್ಲ ನೋಡಿದೆ, ಅಲ್ಲೇನು ನಮಗೆ ಅಂತ ಇದಾಗ್ದಿರ ಮುಂದೆ ಸ್ವಂತ ಅಂದರೆ ನೀವೇನು ಹೇಳೋದಂದ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡ್ಲಿಕ್ಕೆ ಆಗ್ದಿರಾ, ಅವ್ರೊಂದು ಟಾರ್ಚರ್ ತಡ್ಕೊಳಕ್ ಆಗ್ದಿರಾ, ನೀವೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೀರಾ ಸರ್. ಈ ಹೆಂಗ್ ಬಂದು ಸರ್ ನಿಮಗೆ ಫ್ರೂಟ್ ಸೆಂಟ್ರೇ ಮಾಡಬೇಕು ಅಂತ? ಮಾವ ಫಸ್ಟ್ ನಮ್ಮ ಬೆಂಗಳೂರಲ್ಲಿ ಅವ್ರ ಅಂಗಡಿ ಇತ್ತು. ಸರಿ ಸರ್. ಅವರೇ ನಮಗೆ ಎಂಪ್ಲಾಯ್ ಮಾಡಿದ್ದು ಈ ಥರ ಚೆನ್ನಾಗಿ ಬಾ ಅಂತ. ನನಗೆ ಇಷ್ಟ ಇರಲಿಲ್ಲ, ಬಟ್ ಹೋಗಿದೆ. ಆಮೇಲೆ ಫೀಲ್ಡ್ ಮೇಲೆ ಗೊತ್ತಾಯಿತು ನಾವು ಯಾರೋ ಕೈ ಕೆಳಗೆ ಕೆಲಸ ಮಾಡಿದ್ರೆ. ಹೌದು, ಫೋರ್ಸ್ಫುಲಿ ಮಾಡಿದ್ದು ಇವತ್ತು ನಿಮ್ಮ ಕೈ ಹಿಡಿದಿದೆ. ಜೀವನ ಒಂದು ಕಟ್ಕೊಳ್ಳೋಕ್ಕೆ ಒಂದು ಆಧಾರ ಸ್ತಂಭವ ಆಗಿದೆ. 100%. ಸರ್ ನೀವು ಈ ಒಂದು ಅಂಗಡಿನ ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಸರ್? 10 ಗಂಟೆಗೆ ಓಪನ್ ಮಾಡ್ತೀರಾ. ಸಂಜೆ ಸರ್? ಸಂಜೆ 11 ಗಂಟೆವರೆಗೆ. ಈಗ ಸುಮಾರು 11 ಗಂಟೆ ಆಗಿದೆ ಆಲ್ಮೋಸ್ಟ್. ಅದು ಮುಚ್ಚುವಂಥ ಸಮಯ. ನಾವೇ ಲಾಸ್ಟ್ ಕಸ್ಟಮರ್ ಅನ್ಕೊತೀನಿ. ಅದೇ ನಾನು ನೋಡ್ಕೊಂಡು ಬಂದೆ ಬಸ್ ಸ್ಟ್ಯಾಂಡಿಂದ, ಯಾವ ಅಂಗಡಿ ನಿಮ್ಮ ಅಂಗಡಿ ಬಗ್ಗೆ ಗೊತ್ತಾಯಿತು. ಸೊ ಹಿಂಗೆ ಬಂದೆ ಸರ್. ನಿಮಗೆ ಕಸ್ಟಮರ್ಸ್ ಎಲ್ಲ ಮಾರ್ನಿಂಗ್ನಿಂದ ಈವ್ನಿಂಗ್ ತನಕ ಎಷ್ಟು ಬರ್ಬೋದು ಅಂದಾಜು? ಸರ್ ಮಾಮೂಲು ಟೈಮಲ್ಲಿ ಇಷ್ಟೊಂದು ಫೋನ್ ಮಾಡಲ್ಲ, ನಮ್ಮ ರಶ್ ಇದ್ದೇ ಬಟ್ ರಶ್ ಇರುತ್ತೆ, ಅದು ಗೊತ್ತಾಯಿತು, ರಶ್ ಇರುತ್ತಂತೆ. ಓಕೆ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಸರ್ ಜ್ಯೂಸ್ ಹೇಗಿದೆ ಇಲ್ಲಿ? ಚೆನ್ನಾಗಿದೆ ಸರ್. ಸರ್ ಓಂ ಗಣೇಶ್ ಫ್ರೆಶ್ ಜ್ಯೂಸ್ ಇಲ್ಲಿ ಎಷ್ಟು ದಿನದಿಂದ ಪರಿಚಯ ಸರ್ ನಿಮಗೆ? ಇಲ್ಲಿ ನಾವು 1 ವರ್ಷದಿಂದ ರೆಗ್ಯುಲರ್ ಬರ್ತಾ ಇದ್ದೀರಾ? 1 ವರ್ಷದಿಂದ. ಸರಿ ಸರ್, ನೀವು ಇದೇ ಟೈಮ್ಗೆ ಬರೋದು ಯಾವಾಗೂ? ಈ ಟೈಮ್ಗೆ ಬರ್ತಾ ಇದ್ದೀವಿ, ಡೇನಲ್ಲೂ ಬರ್ತಾ ಇರ್ತೀರ ಅವಾಗ. ಓಕೆ ಸರ್. ಟೇಸ್ಟ್ ಎಲ್ಲ ಹೆಂಗಿದೆ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಕಾಸ್ಟ್ ಎಲ್ಲ ಹೆಂಗಿರುತ್ತೆ ಸರ್? ರೀಸನಬಲ್, ತುಂಬ ರೀಸನಬಲ್ ಇರುತ್ತಾ? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಈಗೆಲ್ಲ ಮತ್ತೆ ಒನ್ ಮೋರ್ ಅನ್ಬೇಕು, ಆ ಥರ ಕುಡಿದಿದ್ದೀವಿ. ನಾನು ಆಕ್ಚುಲಿ 2 ಜ್ಯೂಸ್ ಕುಡ್ತಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.